ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಪುಟಾಣಿ ಗಿಡದಲ್ಲಿ ಪುಟಾಣಿ ರೋಸಸ್ ಯಾವ ಥರ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇದು ಈ ಗಿಡನೂ ಸಹ ತುಂಬಾ ಒಣಗೋಗಿತ್ತು. ಇದನ್ನು ಕೆಳಗೆ ಬಿಟ್ಟಿದ್ದೆ, ನೆಲಕ್ಕೆ ಹಾಕಿದ್ದೆ. ಬಟ್ ಯಾಕೋ ಅದು ಬೆಳಿತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಬಂದು ಇಲ್ಲಿ ಒಂದು ಪಾಟಲ್ಲಿ ಹಾಕಿದೆ. ಪಾಟಲ್ಲಿ ಹಾಕಿದ್ಮೇಲೆ ಇದು ಚೆನ್ನಾಗಿ ಚಿಗುರಿದೆ ನೋಡಿ. 5 ಹೂವು ಕೂಡ ಹಾಕ್ಬಿಟ್ಟಿದೆ, ಒಂದು 4 ಹರಡಿದೆ, ಇನ್ನೊಂದು ಚಿಕ್ಕದು ಮೊಗ್ಗು ಸಹ ಹಾಕಿದೆ. ಇದಕ್ಕೆ ನಾನು ಬರೀ ಅಕ್ಕಿ ತೊಳೆದಿರೋ ನೀರಷ್ಟೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಮತ್ತು ಏನೂ ಹಾಕ್ತಾಯಿಲ್ಲ ನೋಡಿ. ಮೊಗ್ಗೆಲ್ಲ ಬಿಡ್ತಾಯಿದೆ, ಮತ್ತು ಗಿಡನೂ ತುಂಬಾ ಚಿಕ್ಕದಿದೆ, ಆದರೂ ಬಿಟ್ಟಿದೆ. ಈ ಥರ ಹೂವು ಬಿಟ್ಟಾಗ ತುಂಬಾ ಖುಷಿಯಾಗುತ್ತೆ. ಪೂಜೆಗೆ ಬೇಕಾಗಿತ್ತು, ಅದಕ್ಕೆ ಕಿತ್ಕೊಳ್ಳೋಣ ಅಂತ ಬಂದೆ. ಸರಿ, ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಮತ್ತು ಅಕ್ಕಿಯನ್ನು ತೊಳೆದು ಫಸ್ಟ್ ಟೈಮ್ ತೊಳಿತೀವಲ್ಲ, ಆ ನೀರನ್ನು ಹಾಕ್ಬಾರ್ದು. 2ನೇ ಸರಿ ತೊಳೆದಿರೋಂಥ ಅಕ್ಕಿ ನೀರನ್ನು ನಾವು ಹಾಕ್ಬೋದು. ನಾನು ಒಂದು ಡೈರೆಕ್ಟಾಗಿ ಹಂಗೆ ಹಾಕ್ತಾಯಿದ್ದೀನಿ ತೊಗೊಂಬಂದು, 2ನೇ ಸಲ ತೊಳೆದಿರೋಂಥ ಒಂದು ನೀರನ್ನು. ಇನ್ನು ಅದಕ್ಕಿಂತ ಬೆಸ್ಟು ಅಂತಂದರೆ ಒಂದು ದಿನ ಹಾಗೆ ಇಟ್ಟರೆ ನೆಕ್ಸ್ಟ್ ಡೇಗೆ ಅದರಲ್ಲಿ ಚೆನ್ನಾಗಿ ಗಿಡಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಆ ಥರ ಇಟ್ಟಮೇಲೆ ಅದನ್ನು ನೀವು 1 ಗ್ಲಾಸ್ ನೀರನ್ನು ಇಟ್ಟಿದ್ರೆ ಅದಕ್ಕೆ ಇನ್ನೊಂದು ಗ್ಲಾಸು ನಾರ್ಮಲ್ ವಾಟರನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಿದಾಗ ಗಿಡಗಳಿಗೆ ಬೇಕಾಗಿರೋಂಥ ಫರ್ಟಿಲೈಸರು ಬೇಕಾಗಿರೋವಂಥ ಸಿಗುತ್ತೆ. ಅದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ನಾನು ಅದನ್ನೇ ಫಾಲೋ ಮಾಡ್ತೀನಿ ನೋಡಿ. ಬರೀ ಅಕ್ಕಿ ತೊಳೆದಿರೋ ನೀರಷ್ಟೇ ನಾನು ಹಾಕ್ತಾಯಿದ್ದೀನಿ, ಬೇರೆ ಏನನ್ನೂ ಹಾಕ್ತಾಯಿಲ್ಲ. ಮಾಮೂಲಿಯಾಗಿ ನೀರನ್ನು ಹಾಕ್ತೀನಿ ನೋಡಿ. ಯಾವ ಥರ ಬಿಟ್ಟಿದೆ ರೋಸ್ ಅಂತ. ಅದೇ ಥರನೇ ನೋಡಿ ಈ ರೋಸ್ ಗಿಡದಲ್ಲೂ ಸಹ ಇದು ರೆಡ್ ಕಲರ್ ರೋಸು ಫ್ರೆಂಡ್ಸ್ ನೋಡಿ. ಇದನ್ನು ಚಿಗುರಿದೆ, ಮತ್ತು ಅಲ್ಲಿ ಎಲ್ಲ ಕಡೆ ಇದು ಮೊಗ್ಗನ್ನು ಸಹ ಹಾಕ್ತಾಯಿದೆ ನೋಡಿ. ಹಾಗೆ ಇದು ಕನಕಾಂಬರದ ಗಿಡ, ಗಾಳಿ ಜೋರಾಗಿ ಬೀಸ್ತಾ ಇದೆ ಅದಕ್ಕೋಸ್ಕರ ನೋಡಿ. ಕನಕಾಂಬರದ ಗಿಡ, ಮತ್ತು ಇದು ಬಂದ್ಬಿಟ್ಟು ಗೌರಿ ಕುಂಡಲದ ಗಿಡಗಳು. ಇದು ರೆಡ್ ಕಲರ್ ಫ್ಲವರ್ಸು ನೋಡಿ. ಇದು ಸಹ ಹೂವನ್ನು ಬಿಟ್ಟಿದೆ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.